ಪೀರಿಯಡ್ಸ್, ಫೇಸ್ ಮೇಲೆ ಆಕ್ನೆ ಆಗಿರೋದು, ಅಥವಾ ಫೇಶಿಯಲ್ ಹೇರ್ ಜಾಸ್ತಿ ಆಗಿರೋದು, ಅಥವಾ ಸಡನ್ ವೇಟ್ ಗೇನ್, ವೇಟ್ ಲೂಸ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಿರೋದು, ಈ ಥರ ತುಂಬ ಜನನ ಗಮನಿಸಿರ್ತೀರ ಇತ್ತೀಚೆಗೆ. ಇದಕ್ಕೆಲ್ಲ ಒಂದು ರೀಸನ್ ಅಂತಂದರೆ PCOS ಅಂತ. ಇದು ತುಂಬ ಕೇಳಿರ್ಬೋದು ಸೋಷಿಯಲ್ ಮೀಡಿಯಾ ನ್ಯೂಸಲ್ಲೆಲ್ಲ. ಸೊ ಈ PCOS ಅನ್ನೋದು ಈಗಿನ ಕಾಲದಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ಇವತ್ತು ವಿಮೆನ್ಸ್ ಡೇ ದಿನ ನಾನು ನಿಮಗೆ PCOS ಯಾಕೆ ಆಗುತ್ತೆ, PCOS ಅಂದರೆ ಏನು, ಈಗಿನ ಕಾಲದಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ, ನಾವು ಏನಾದರೂ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಮಾಡ್ಬೋದಾ ಅನ್ನೋದನ್ನ ಚಿಕ್ಕದಾಗಿ ಹೇಳ್ತೀನಿ. ಸೊ PCOS ಏನು ಅಂತಂದರೆ ನಮ್ಮ ಶರೀರದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಸೆಕ್ರೆಟ್ ಆಗುತ್ತೆ ನಮ್ಮದು ಪೀರಿಯಡ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ. ಯಾವಾಗ ಈ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಸಮತೋಲನ ಕಳ್ಕೊಳ್ಳುತ್ತೋ ಆವಾಗ PCOS ಉಂಟಾಗುತ್ತೆ. ಈಗಿನ ಕಾಲದಲ್ಲಿ ಯಾಕೆ ಇದು ಜಾಸ್ತಿ ಆಗ್ತಿದೆ ಅಂತಂದರೆ, ನೀವು ಅಂದ್ಕೊಬೋದು ಫ್ಯಾಮಿಲಿಯಲ್ಲಿ ಒಂದು ಜನಕ್ಕೆ ಇಬ್ಬರಿಗೆ, ಒಂದೇ ಫ್ಯಾಮಿಲಿಯಲ್ಲಿ 2-3 ಜನಕ್ಕೆ ಇದೆ, ಇದು ಜೆನೆಟಿಕ್ ಪ್ರಾಬ್ಲಮ್ ಅಂತ. ಅಲ್ಲ, ಇದು ಜೆನೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್. ಈಗಿಂದು ನಮ್ಮದು ಮಾಡರ್ನ್ ಲೈಫ್ ಸ್ಟೈಲ್ ಏನಿದೆಯೋ ಅದರಿಂದ ಆಗುವಂಥ ಪ್ರಾಬ್ಲಮ್. ಸೊ ಮೇನ್ ರೀಸನ್ಸ್ 4 ರೀಸನ್ಸ್ ಏನಂದರೆ, ಒಂದು ಡಯಟ್ ಆ್ಯಂಡ್ ಒಬೇಸಿಟಿ. ನೀವು ನೋಡ್ಬೋದು ಎಷ್ಟೊಂದು ಜನ ವಿಮೆನ್ಸ್ ಅಂತಲೇ ಅಲ್ಲ, ಈವನ್ ಮೇಲ್ಸ್, ಈವನ್ ಚಿಲ್ಡ್ರನ್ಸಲ್ಲೂ ಕೂಡ ಒಬೇಸಿಟಿ ತುಂಬ ಜಾಸ್ತಿ ಆಗಿದೆ. ಯಾಕೆ ಅಂದರೆ ಒಂದು ಮೇನ್ ರೀಸನ್ನು ಡಯಟು. ಇವಾಗ ಹಳೆ ಕಾಲದಲ್ಲಿ ಯಾರು ಪ್ಯಾಕೆಟ್ ಫುಡ್ಡು, ಪ್ರೊಸೆಸ್ ಫುಡ್ನ ತೊಗೊತಿರ್ಲಿಲ್ಲ. ಇವಾಗ ಎಲ್ಲರೂ ಪ್ಯಾಕೆಟು, ಪ್ರೊಸೆಸ್ ಫುಡ್ಸು, ಜಂಕ್ಸು ಇದನ್ನೆಲ್ಲ ತೊಗೊಂಡಿದ್ದಾರೆ. ಪ್ಲಸ್ ತರಕಾರಿ ಎಲ್ಲ ಕಮ್ಮಿ ಮಾಡಿದ್ದಾರೆ. ತರಕಾರಿ ಹಣ್ಣು ತೊಗೊತೀವಿ ಅಂತಂದ್ರೂ ಎಸ್ಪೆಷಲಿ ಇಂಥ ಸಿಟಿಗಳಲ್ಲಿ ನಾವಂತೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ತುಂಬ ಕೀಟನಾಶ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಎಲ್ಲ. ಇದೆಲ್ಲ ನಮ್ಮ ಊಟದಲ್ಲಿ ಹೋಗಿ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಥರ ಫಂಕ್ಷನ್ಸ್ ಮಾಡುತ್ತೆ. ಅಂದರೆ ಅದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾಸ್ ಆಗುತ್ತೆ. ಅದರಿಂದ ನಮ್ಮದು ಒಬೇಸಿಟಿ ರಿಸ್ಕು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೆಕೆಂಡ್ ರೀಸನ್ ಏನಪ್ಪ ಅಂದರೆ ಸ್ಕ್ರೀನ್ ಟೈಮ್. ಬರೀ ದೊಡ್ಡವರೇ ಅಲ್ಲ, ಈವನ್ ಚಿಕ್ಕ ಮಕ್ಕಳು ಕೂಡ ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ಜಸ್ಟ್ ಸ್ಕ್ರೋಲಿಂಗ್ ಅವರ್ ಫೋನ್ಸ್, ಲುಕಿಂಗ್ ಅಟ್ ಸೋಷಿಯಲ್ ಮೀಡಿಯಾ ಆರ್ ವಿಡಿಯೋ ಆರ್ ಈವನ್ ಆನ್ಲೈನ್ ಕ್ಲಾಸಸ್. ಸ್ಕ್ರೀನ್ ಟೈಮ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮದು ಮೂಮೆಂಟ್ಸ್ ಏನಿದೆಯೋ, ಫಿಸಿಕಲ್ ಆ್ಯಕ್ಟಿವಿಟಿ ಏನಿದೆಯೋ ಅದು ಕಮ್ಮಿ ಆಗಿಬಿಡುತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿಬಿಡುತ್ತೆ. ಓವರಾಲ್ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆದಾಗ ಕೂಡ ನಮ್ಮದು ಶರೀರದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಮತ್ತು ಸೆಕೆಂಡ್ ರೀಸನ್ ಏನಂದರೆ ಸ್ಟ್ರೆಸ್ ಮತ್ತು ಸ್ಲೀಪಿಂಗ್ ಪ್ರಾಬ್ಲಮ್ಸ್. ಆ್ಯಕ್ಚುಲಿ ಎಲ್ಲರಿಗೂ ಕೂಡ ಅಟ್ಲೀಸ್ಟ್ 7 to 9 hours ಸ್ಲೀಪ್ ಬೇಕು. ಬಟ್ ಇವಾಗ ಮೇನ್ ರೀಸನ್ ಸ್ಕ್ರೀನ್ ಟೈಮ್. ರಾತ್ರಿ ಎಲ್ಲ ಕೂತ್ಕೊಂಡು ಫೋನ್ ನೋಡ್ತಾ ಇರೋದು, ಅಥವಾ TV ನೋಡೋದು, ಸೀರೀಸ್ ನೋಡೋದು, ಇದೆಲ್ಲ. ಅಥವಾ ಈಗಿನ ಕಾಂಪಿಟೇಷನಿಂದ ಮಕ್ಕಳು ತುಂಬಾ ಲೇಟ್ ನೈಟ್ವರೆಗೂ ಕೂತ್ಕೊಂಡು ಹೋಗೋದು. ಹೀಗೆಲ್ಲ ಮಾಡಿದಾಗ ಬಾಡಿದು ಇಂಟರ್ನಲ್ ಕ್ಲಾಕ್ ಡಿಸ್ಟರ್ಬ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದೆಲ್ಲ ರೀಸನ್ ಕೂಡ ಇವಾಗ ಜಾಸ್ತಿ ಆಗ್ತಾ ಇರೋದ್ರಿಂದ PCOS ಕೂಡ ತುಂಬ ಜಾಸ್ತಿ ಆಗುತ್ತೆ. ಇದನ್ನು ಹೆಂಗೆ ಕಂಡಿಟ್ಕೊಳ್ಳೋದು ಅಂತಂದರೆ, ನಿಮ್ಮ ಫ್ಯಾಮಿಲಿ ಯಾರಿಗಾದ್ರೂ ಮಾಡಿ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂದರೆ 35ರಿಂದ 45 ದಿನ ಆದ್ಮೇಲೆ ಪೀರಿಯಡ್ಸ್ ಬರ್ತಿದೆ, ಅಥವಾ ತಿಂಗಳಾನ್ಗಟ್ಟೆ ಪೀರಿಯಡ್ಸ್ ಬರ್ತಿಲ್ಲ, ಫೇಸಲ್ಲೆಲ್ಲ ಆಕ್ನಿಸ್ ಇದೆ ಟೀನೇಜ್ ಇಯರ್ಸ್ ಆದ್ಮೇಲೆ, ಅಥವಾ ಫೇಸಲ್ಲಿ ಚಿನ್, ಕಪ್ಪಲ್ಲಿ, ಅಥವಾ ಚೆಸ್ಟ್ ಅಬ್ಡೋಮನ್ ಮೇಲೆ ಮೇಲ್ ಪ್ಯಾಟರ್ನ್ ಹೇರ್ ಇದ್ದರೆ, ಕಪ್ಪು ತಿಕ್ ಹೇರ್ಸ್ ಇದೆ, ಅಥವಾ ನೆಕ್ ಸ್ಕಿನ್ ಡಿಸ್ಕಲರೇಷನ್ ಆಗಿದ್ರೆ, ಬ್ಲ್ಯಾಕ್ ತಿಕ್